ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ನೋಡಿ ಬೆಳಗಿನ ಜಾವ ಸಮೀರ ಪಾರಿವಾಳ ಬಿಟ್ಕೊಂಡು ನಾಷ್ಟ ಮಾಡಿಸ್ತಿದ್ದಾನೆ. ಎಲ್ಲ ತಾಯಿ ಮಕ್ಕಳದು ಎಲ್ಲ ತಿನ್ನೋದು ತಿಂಡಿ ತಿನ್ನಿಸೋದೆಲ್ಲ ಆಗ್ತಿದೆ ನೋಡ್ರಿ. ಇಲ್ಲಿ ಯಾವ ಥರ ತಿಂಡಿ ತಿನ್ನಿಸ್ತಾ ಇದೆ ನೋಡಿ, ಅದು ಅದರ ಮಗುಗೆ ತಾಯಿ ತಿನ್ಸಾಯ್ತು. ಈಗ ತಂದೆನೂ ಕೂಡ ತಿನ್ಸಿದ್ ನೋಡ್ರಿ. ಯಾವ ಥರ ತಿನ್ನಿಸ್ತಾರೆ ಅವು ನೋಡಿ. ಎಷ್ಟು ದೊಡ್ಡಕ್ಕಾಗಿದೆ ನೋಡಿ ಅದ್ರ ಮಗು ಮಾತ್ರ ನೋಡ್ರಿ. ಇವ್ರದ್ದೆಲ್ಲ ತಿಂಡಿದು ಆಗ್ತಾ ಇದೆ ಬೆಳಗ್ಗೆ. ಹಿಂಗೆ ಮೆಲ್ಕಾಸ್ ನಡೀತಾ ಇತ್ತು ಮಾತ್ರ. ನಾನು ಮನೇಲಿ ತಿಂಡಿ ಮಾಡಬೇಕು ಫ್ರೆಂಡ್. ಇವಾಗ ತಿಂಡಿ ಉಪ್ಪಿಟ್ಟು ಮಾಡಿದ್ದೀನಿ, ಇನ್ನೂ ತಿಂದಿಲ್ಲ. ಸಾರು ಮಾಡಬೇಕು ನೋಡ್ರಿ. ಎಷ್ಟು ಚೆನ್ನಾಗಿ ದೊಡ್ಡಕ್ಕಾಗ್ಯಾವ ನಮ್ಮ ಬಾದಾಮಿ ಗಿಡ. ಚೆನ್ನಾಗ್ಯಾವಲ್ರಿ. ಇದೆಂಥದಪ್ಪ ಇದು ಪಾರಿವಾಳ ತಿಂತಾವಂತೆ. ಅದಕ್ಕೆ ಎಲ್ಲಿತ್ತು ಏನೋ ತಂದು ಕಿತ್ಕೊಬಂದು ಹಚ್ಚಿದ ನೋಡ್ರಿ. ಇಲ್ಲಿ ಪಾರಿವಾಳ ತಿಂತಾವಂತೀವಿ ನೋಡ್ರಿ. ಮೊನ್ನೆ ಮಳೆ ಬಂದು ಅಂಗಳ ಎಲ್ಲ ಅಂತ ಇಂಥ ಮ್ಯಾಲಿನೂ ಎಲ್ಲ ಹೂ ಹಾಗೆ ಬಿಡ್ತಿದ್ವು. ಹೂ ಕಾಯಿ ಎಲ್ಲ ನೋಡ್ರಿ ಎಷ್ಟು ಕ್ಲೀನಾಗಿ ನೋಡ್ರಿ. ನಮ್ಮ ಮನೆಯವರೆಲ್ಲೋ ಹಣ್ಣು ಇತ್ತಂತೆ ಅಂತ ಎಲ್ಲೋ ಕೊಯ್ಕೊಂಬಂದಾರಂತಪ್ಪ. ಇನ್ನೊಂದು 2 ದಿನ ಬಿಡ್ಬೇಕು ನೋಡ್ರಿ ಇದು ಹಣ್ಣು ಆಗೋಕ್ಕೆ. ಎಷ್ಟು ಚೆನ್ನಾಗೈತೆ ನೋಡ್ರಿ ಈ ಹಣ್ಣು. ಇನ್ನೊಂದು 2 ದಿನ ಹೋದರೆ ತಿನ್ನೋಕೆ ಸಖತ್ತಾಗ್ತೈತಿ ರೀ ಇದು. ನಾನಂತೂ ಈ ವರ್ಷ ಹಣ್ಣೇ ತಿಂದಿಲ್ಲ. ಮಾವಿನ ಹಣ್ಣು ಇದೆ ನೋಡ್ರಿ ಫಸ್ಟ್ ಬಂದಿರೋದು ಮನೆಗಿದು. ತಿನ್ನೋಕ್ಕೂ ಆಗಲ್ಲ ಜಾಸ್ತಿ ಆದರೆ ಅವು ಒಂದೇ ಸ್ವಲ್ಪ ಇದ್ದರೆ ತಿನ್ನಾಸಿ ಆಗ್ತಾವೆ ನೋಡ್ರಿ. ಇಲ್ಲೊಂದು ಸ್ವಲ್ಪ ಮೊಳಕೆ ಕಟ್ಟಿ ಇಟ್ಟಿನಿ ನೋಡ್ರಿ, ಹೆಸರು ಕಾಳಿಂದು. ಎಷ್ಟು ಚೆನ್ನಾಗಿ ಬಂದಾವೆ ನೋಡ್ರಿ. ಸಾರು ಮಾಡ್ಬೇಕು ಇದಕ್ಕೆ. ನನ್ನ ಮೊಳಕೆ ಕಟ್ಟಿದ ಸಾರು, ಆ ಕಡೆ ಹಸೆ ಮೊಳಕೆ ಈ ಥರ ಹಿಂಗೆ ತಿನ್ನೋಕೆ ತುಂಬ ಇಷ್ಟ ನೋಡ್ರಿ ನಂಗೆ ಮಾತ್ರ. ಹಿಂಗೆ ಹಸಿದೇ ತಿನ್ಬಿಡ್ತೇನೆ ಬೇಕಿದ್ರೆ. ಭಾಳ ಚೆನ್ನಾಗ್ತಾವ್ರಿ ನೋಡ್ರಿ. ಎಷ್ಟು ಚೆನ್ನಾಗಿದಾವೆ. ಎಲ್ಲ ಥರದ್ದು ಮೊಳಕೆ ಕಟ್ಟಿದರೆ ತುಂಬ ಚೆನ್ನಾಗ್ತಾವೆ ಬಿಡ್ರಿ. ತುಂಬಾ ಇಷ್ಟ ನೋಡ್ರಿ ನನಗಂತೂ. ಈ ಥರ ಹಸಿವೆ ತಿನ್ನು ಅಂದರೆ ತಿಂತೀನಿ. ಚೆನ್ನಾಗಿರುತ್ತೆ ನೋಡ್ರಿ. ಈ ಥರ ಒಳ್ಳೇದು ನೋಡ್ರಿ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದು ನೋಡ್ರಿ ಈ ಥರ. ಹಾಗೆ ನೋಡ್ರಿ ಫ್ರೆಂಡ್ಸ್, ನಾನು ಸ್ವಲ್ಪ ಶಿಕಾರ್ಪುರಕ್ಕೆ ಹಾಸ್ಪಿಟ್ಲಿಗೆ ಅಂತ ಬಂದೆ. ಸ್ವಲ್ಪ ಯಾಕೋ ತಲೆ ನೋಯೋದು, ಹಾಗೆ ಕಣ್ಣು ನೋಯೋದು, ಸುಸ್ತಾಗೋದು ಆಗ್ತಾಯಿದೆ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಕಣ್ಣು ಚೆಕಪ್ ಮಾಡಿಸ್ಬೇಕು. ಕಣ್ಣು ಇಲ್ಲಿ ಚೆಕಪ್ ಮಾಡಲ್ಲ ಶಿಕಾರ್ಪುರದಲ್ಲಿ, ಅಲ್ಲಿ ಸಿರಾಳಕೊಪ್ಪದಲ್ಲಿ. ಆಮೇಲೆ ಹೋಗುವಾಗ ಮಾಡಿಸ್ಕೊಬರೋಕ್ಕೆ ಬರುತ್ತೆ, ನೋಡೋಣ ಅಂತ ಫಸ್ಟು ಇಲ್ಲಿ ಹಾಸ್ಪಿಟ್ಲಿಗೆ ಬಂದೆ. ಸ್ವಲ್ಪ ಯಾಕೆ ಸುಸ್ತಾಗ್ತಾ ಇದೆಯೋ ಅಂತ ಚೆಕಪ್ ಮಾಡಿಸ್ಕೊಳಕ್ಕೋಸ್ಕರ ಬಂದೆ ನಾನು. ಇಲ್ಲಿ ನಾನು ಅನುಗ್ರಹ ಹಾಸ್ಪಿಟ್ಲಲ್ಲಿ ಲೇಡೀಸ್ ಡಾಕ್ಟ್ರ್ ಇದ್ದಾರೆ, ಅವ್ರ ಹತ್ರ ತೋರಿಸ್ಕೊಳ್ತೀನಿ. ಶಿವಮೊಗ್ಗ ರೋಡಲ್ಲಿದ್ದಾರೆ ಅವರು. ಇಲ್ಲಿ ನೋಡಿ ಬಸ್ ಸ್ಟ್ಯಾಂಡು ಹತ್ರ ಇಳಿದು ಇಲ್ಲಿ ಸುಮಾರು ಒಂದು 2-2.5 ಕಿಲೋಮೀಟ್ರ್ ನಡಿಬೇಕು ನೋಡಿ ಫ್ರೆಂಡ್ಸ್. ನಾವು ಈ ಬಿಸಿಲಲ್ಲಿ ನಡಿಬೇಕಂದ್ರೆ ತುಂಬ ಒಂಥರ ಕಣ್ಣೆಲ್ಲ ಮಂಜಾಗ್ಬಿಡ್ತವೆ ನೋಡಿ ಫ್ರೆಂಡ್ಸ್. ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಇವಾಗ. ಅಲ್ಲೇ ಇಳಿಸಿದರೆ ನಮಗೆ ಪರವಾಗಿಲ್ಲ, ಅಲ್ಲಿ ಇಳಿಸೋದೇ ಇಲ್ಲ ನೋಡ್ರಿ. ಅವರು ತಗೊಬಂದು ಬಸ್ ಸ್ಟ್ಯಾಂಡಿಗೆ ಇಳಿಸ್ತಾರೆ. ಮೇನ್ ರೋಡಿಗೆ ಇಳಿಸ್ಬಿಟ್ರೆ ತುಂಬ ಹತ್ತಿರ ಆಗುತ್ತೆ ನಮಗೆ ಹಾಸ್ಪಿಟ್ಲಿಗೆ. ಅವರು ಮೇನ್ ರೋಡಿಗೆ ಇಳಿಸೋದೇ ಇಲ್ಲ ನೋಡ್ರಿ. ತಗೊಬಂದು ಮತ್ತು ಬಸ್ ಸ್ಟ್ಯಾಂಡಿಗೆ ಇಳಿಸ್ತಾರೆ. ನಮಗೆ ಇಲ್ಲಿಂದ ನಡೆಯೋಷ್ಟಲಿಗೆ 2-2.5 ಕಿಲೋಮೀಟ್ರ್ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್. ಈ ಬಿಸಿಲಲ್ಲಿ ತುಂಬ ನಡೆಯೋಕ್ಕೆ ಆಗಲ್ಲ ನೋಡ್ರಿ, ಅಷ್ಟು ದೂರ ಕಾಣಂಗಾಗುತ್ತೆ. ಆದರೂ ಹೋಗ್ತಾ ಇದ್ದೇವೆ ನೋಡ್ರಿ ಬಿಸಿಲಲ್ಲಿ ನಡ್ಕಂತ. ಹಾಗೆ ನಾನು ಇಲ್ಲಿ ಸ್ವಲ್ಪ ವೆಹಿಕಲ್ಸ್ ಸೌಂಡ್ ಇದ್ದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೇನೆ ಫ್ರೆಂಡ್ಸ್. ನಾನು ಫುಲ್ಲು ವೆಹಿಕಲ್ಸು ಹಾಗೂ ಬಸ್ ಎಲ್ಲ ಸೌಂಡ್ ಬರ್ತಾ ಇದೆ. ಇಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲ ಇದೆ ಈ ಕಡೆ, ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೇನೆ. ಎಲ್ಲ ಕಾಪಿರೈಟ್ ಬಂದುಬಿಡುತ್ತೆ ಇಲ್ಲ ಅಂದರೆ, ಅದಕ್ಕಾಗಿ. ನೋಡಿ ಎಷ್ಟು ದೂರ ನಡೀತಾ ಇದ್ದೇವೆ ನಾವು ಕೂಡ. ವಿಡಿಯೋದಲ್ಲಿ ನಿಮಗೆ ಕಾಣ್ತಾ ಇದೆ. ಇಷ್ಟು ದೂರ ನಡೀತಾ ಇದ್ದರೂ ಕೂಡ ಈ ಕಡೆ ಬಸ್ ಸ್ಟ್ಯಾಂಡ್ ನೋಡಿ ಫ್ರೆಂಡ್ಸ್. ಈ ಕಡೆ ಸ್ಲಿಪ್ಪರ್ ಮಾರ್ಕೆಟ್ ಇದೆ ನೋಡಿ. ಈ ಕಡೆ ಬಂತು ಸ್ಲಿಪ್ಪರ್ ಮಾರ್ಕೆಟು. ಆಮೇಲೆ ಇವೆಲ್ಲ ತಲೆದಿಂಬು ಅವನ್ನೆಲ್ಲ ಮಾಡ್ತಾರಲ್ಲ, ಸೋಫಾ ಸೆಟ್ಟಿನೂ ಬೆಡ್ಗಳೆಲ್ಲ ಈ ಕಡೆ ಅವೇ ಅಂಗಡಿ ಇರೋದು ನೋಡ್ರಿ ಫ್ರೆಂಡ್ಸ್. ಈ ಕಡೆ ಆ ಕಡೆಯಿಂದ ಎಷ್ಟು ದೂರ ಬಂದಿದ್ದೀವಿ. ಇಲ್ಲಿ ಇಷ್ಟು ದೂರ ಹೋಗಿ ಮತ್ತೆ ನೇರ ಹೋಗ್ಬೇಕು ನೋಡ್ರಿ. ಮೇನ್ ರೋಡ್ ಹಿಡಿಬೇಕಂದ್ರೆ ನಾವು ಅಷ್ಟು ದೂರ ಆಗುತ್ತೆ ರೀ ಅಪ್ಪ ಇದು. ಆದರೂ ಸ್ಕೂಟ್ರಲ್ಲಾಗಲಿ ಸೈಕಲ್ ಮೋಟ್ರಲ್ಲಾಗಲಿ ಬಂದರೆ ಹತ್ತಿರ ಆಗುತ್ತೆ. ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ, ಅದಕ್ಕೆ ಸಮೀರನ್ನು ಕರ್ಕೊಂಡು ಬಂದೆ ನಾನು. ನೋಡಿ ಇನ್ನೂ ಈ ಕಡೆ ಹಿಂಗೆ ಹೋಗಿ ಈ ಕಡೆ ನೇರ ಹೋಗ್ಬೇಕು ನೋಡ್ರಿ ಫ್ರೆಂಡ್ಸ್.
ಇದು ಶಿಕಾರ್ಪುರ ಅಂದರೆ ಇದು ಕೂಡ ಒಂದು ತಾಲೂಕೇ ಆಗುತ್ತೆ. ಶಿರಾಳಕೊಪ್ಪಕ್ಕೆ ಇದು ಶಿಕಾರ್ಪುರ ತಾಲೂಕಾಗುತ್ತೆ ನೋಡಿರಿ ಫ್ರೆಂಡ್ಸ್. ಇದು ನೋಡಿರಿ ಇನ್ನೂ ಇಷ್ಟು ದೂರ ನಡ್ಕೊಂಡು ಹೊಂಟಿದ್ದೇವೆ ನೋಡಿರಿ. ವೆಹಿಕಲ್ಸ್ ಅಂದರೆ ಫುಲ್ ವೆಹಿಕಲ್ಸ್ ಇದ್ದಾವೆ. ಆ ಕಡೆ ಈ ಕಡೆ ಸ್ವಲ್ಪ ಮಿಸ್ಕಾಡಂಗೆ ಇಲ್ಲ ನೋಡಿರಿ. ನೇರ ಸುಮ್ಮನೆ ಹೋಗ್ತಾ ಇರೋದೇ ಸೈಡಾಗಿ. ಸ್ವಲ್ಪ ಇದಾದರೂ ಭಾಳ ವೆಹಿಕಲ್ಸ್ ಹಾಗೆ ಬಂದುಬಿಡ್ತವೆ. ಎಲ್ಲ ಹೆಂಗೆ ನಿಂತಿದ್ದಾವೆ ನೋಡಿರಿ ವೆಹಿಕಲ್ಸ್ ಎಲ್ಲ. ಇವೆಲ್ಲ ಕೆಲಸ ಜಾಬ್ ಮಾಡೋಕೆ ಹೋಗ್ತಾರಲ್ಲ ಅವರೆಲ್ಲ ನಿಲ್ಲಿಸಿದ್ದವು ನೋಡಿರಿ ಇವೆಲ್ಲ ವೆಹಿಕಲ್ಸ್ಗಳು. ಕಡೆ ಆಫೀಸ್ಗಳಿದ್ದಾವೆ ಫ್ರೆಂಡ್ಸ್ ಈ ಕಡೆನೂ. ಅದಕ್ಕೆ ಇಷ್ಟೆಲ್ಲ ವೆಹಿಕಲ್ಸ್ ನಿಂತಿದ್ದಾವೆ ಇಲ್ಲಿ ನೋಡಿರಿ. ಸಮೀರ್ ಬರೀ ಮರದ ಕೆರಳಿಗೆ ನೆರಳು ಹಿಡ್ಕೊಂತಾನೆ ಹೊಂಟಿದ್ದಾನೆ. ಬಿಸಿಲಿಗೆ ನಡಿಲಾರ್ದೆ ತುಂಬ ಬಿಸಿಲಿದೆಯಲ್ಲ ಫ್ರೆಂಡ್ಸ್. ಬಿಸಿಲು ಸೆಕೆ ತುಂಬ ಇದೆ ನೋಡಿರಿ. ಸೂರ್ಯನೇ ಕೆಳಗೆ ಬಂದಿದೆ ಅನ್ಬೇಕು ಆ ಥರ ಆಗಿದೆ. ಅಷ್ಟೊಂದು ಬಿಸಿಲಿದೆ ನೋಡಿರಿ ಫ್ರೆಂಡ್ಸ್. ಎಷ್ಟು ಈ ಥರ ಬಿಸಿಲಿಗೆ ತುಂಬ ಹಿಂಸೆನ್ರಿ ಅಪ್ಪ ಜನರಿಗೆ. ನೋಡಿರಿ ಈ ಕಡೆ ರೋಡ್ ದಾಟಬೇಕಂದ್ರೆ ತುಂಬ ಕಷ್ಟ ನೋಡಿರಿ. ಇಲ್ಲೇ ಪಕ್ಕನೇ ಇರೋದು ಹಾಸ್ಪಿಟ್ಲು. ಅದು ನೀಲಿ ಕಲರ್ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಅದೇ. ಇಲ್ಲಿ ಇಳಿಸಿದ್ರೆ ಬಸ್ ಇಲ್ಲಿಂದನೇ ಹೋಗುತ್ತೆ. ಇಲ್ಲಿ ಇಳಿಸಿದ್ರೆ ಹತ್ತಿರ ಆಗುತ್ತೆ. ಅಲ್ಲಿ ತಗೊಂಡು ಹೋಗ್ತಾರಲ್ಲ ನಮಗೆ ದೂರ ಆಗುತ್ತೆ ನೋಡಿರಿ ನಡ್ಸೋಕ್ಕೆ. ಇಲ್ಲಿ ಸ್ವಲ್ಪನೂ ಅಡ್ಡ ಹೋಗಂಗೆ ಇಲ್ಲ ನೋಡಿರಿ. ವೆಹಿಕಲ್ಸ್ ಹಾಗೆ ಮೈ ಮೇಲೆ ಬರ್ತಾವೆ ಫ್ರೆಂಡ್ಸ್. ಇಲ್ಲಂತೂ ಅಷ್ಟು ಹುಷಾರಿಂದ ದಾಟಬೇಕು ನೋಡಿರಿ. ಅಷ್ಟು ನಿಂತು ಅಷ್ಟು ಹುಷಾರಿಂದ ಈ ಕಡೆ ಇಲ್ಲೇ ಇರೋದು ನೋಡಿರಿ. ನರ್ಸಿಂಗ್ದು ಅನುಗ್ರಹ ಹಾಸ್ಪಿಟ್ಲ್ ಅಂತೇನಲ್ಲ ಇಲ್ಲೇ ಇರೋದು. ಒಳ್ಳೆ ಚೆನ್ನಾಗಿ ನೋಡ್ತಾರೆ. ಲೇಡೀಸ್ ಡಾಕ್ಟ್ರ್ ಇಲ್ಲಿ ಕೂಡ ಇದೆ ಬಿಲ್ಡಿಂಗು. ಇವಾಗ ಇಲ್ಲೇ ಸ್ವಲ್ಪ ತೋರಿಸ್ಕೊಂಡು ಹೋಗ್ತಾ ಇದೆ ನೋಡಿರಿ. ಹಾಗೆ ಬರ್ತಾ ಸಮೀರು ಕೂಡ ಇಲ್ಲಿ ಒಂದು ಶಾಪ್ ಇದೆ. ಸ್ವಲ್ಪ ಬ್ಲೂಟೂತ್ತು ಇದು ಬಾಕ್ಸ್ ಇರುತ್ತಲ್ಲ ಮ್ಯೂಸಿಕ್ಕಿಂದು, ಅದು ನೋಡ್ಬೇಕಂದ ನಡಿಯಪ್ಪ ಅಂತ ಕರ್ಕೊಬಂದೆ. ಇವರೇ ನೋಡಿರಿ ಅಂಗಡಿ ಓನರು. ಇವರು ಹೊಸದಾಗಿ ಇಟ್ಟಿದ್ದಾರಂತೆ ಮೊಬೈಲ್ ಶಾಪು. ಇವರಲ್ಲಿ ಬ್ಲೂಟೂತ್ತು, ಡಕ್ಕು, ಮ್ಯೂಸಿಕ್ಕಿನವು ಎಲ್ಲ ಮೊಬೈಲ್ಸ್ ಐಟಮು ಎಲ್ಲ ಸಿಗ್ತವೆ ನೋಡಿ. ಚಾರ್ಜರು ಎಲ್ಲ ಇದ್ದಾವೆ ಇವ್ರ ಹತ್ರ. ಏನಿಲ್ಲ ಅನ್ನಂಗಿಲ್ಲ, ಎಲ್ಲ ಇದ್ದಾವೆ ಫ್ರೆಂಡ್ಸ್ ಇವ್ರ ಹತ್ರ. ಚೆನ್ನಾಗಿ ಕೂಡ ಎಲ್ಲ ವ್ಯಾಪಾರ ಎಲ್ಲ ಅಷ್ಟು ಸ್ಟ್ರಿಕ್ಟಾಗಿ ಎಲ್ಲ ಏನೂ ಇಲ್ಲ. ಸ್ವಲ್ಪ ಚೀಪ್ ರೇಟಲ್ಲಿ ಹಾಕ್ಕೊಡ್ತಾರೆ ಎಲ್ಲ ಇವರು ಕೂಡ. ನಾವು ನೋಡಿದ್ವಿ, ಇನ್ನೂ ತರಿಸ್ಕೊಡ್ತೀನಿ ಅಂತ ಅಂದರು ಅವರು. ಇವ್ರದ್ದು ಮಹಾಸತಿ ಮೊಬೈಲ್ಸ್ ಅಂಗಡಿ ಇವ್ರದ್ದು. ಒಳ್ಳೆ ಚೆನ್ನಾಗಿದೆ. ಇವರು ಹೊಸದಾಗಿ ಇಟ್ಟಿದ್ದಾರಂತೆ. ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು, ಇನ್ನೂ ವಸ್ತು ತರಬೇಕು ಅಂತ ಹೇಳ್ತಾಯಿದ್ರು. ನಮ್ಮ ಅಂಗಡಿನೂ ಸ್ವಲ್ಪ ಯೂಟ್ಯೂಬಲ್ಲಿ ಹಿಡ್ಕೊಳ್ರಿ ಅಂತ ಅಂದಕ್ಕೆ ನಾನು ಕೂಡ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಅವ್ರು ಹೇಳಿದ್ದಕ್ಕೆ. ಮಹಾಸತಿ ಮೊಬೈಲ್ಸ್ ಅಂಗಡಿ ಅಂತ ಶಿಕಾರ್ಪುರದಲ್ಲಿ ಒಳ್ಳೆ ಚೆನ್ನಾಗಿದೆ. ಇವರು ಕೂಡ ಎಲ್ಲ ಕೊಡ್ತಾರೆ ನೋಡಿ. ಐಟಮ್ಸು ಚೆನ್ನಾಗಿದ್ದಾವೆ. ಏನು ಬೇಕಂದ್ರೆ ತರಿಸಿ ಕೂಡ ಕೊಡ್ತಾವೆ. ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ ಇವರು ಕೂಡ. ನಮ್ಮದು ಕೂಡ ನೋಡಿದರು ಒಂದು ತರಿಸಿ ಅವರು. ಈ ಥರ ಬೇಕಾ ಅಂತ. ನಮ್ಮ ಸಮೀರ್ ಇದು ಬೇಡ, ದೊಡ್ಡದು ಬೇಕು ನನಗೆ ಅಂದ. ಸ್ವಲ್ಪ ಎತ್ತರ ಇರಬೇಕು ಅಂದ. ನಾನು ಬೇಡಪ್ಪ ಇದನ್ನೆಲ್ಲ ಯಾತಕ್ಕಂದೆ. ಇಲ್ಲ ನಾನು ತಗೊಳ್ಳೇಬೇಕು ಅಂತ ಬೇರೆ ಅಂಗಡಿ ಕರ್ಕೊಂಡು ಹೋದ ನೋಡಿರಿ ಮತ್ತೊಂದು. ಇಲ್ಲಿ ಬಂದು ನೋಡಿದ್ವಿ, ಇಲ್ಲಿತ್ತು. ಅದನ್ನು ಹಿಡ್ಕೊಂಡು ಕೂತ್ಕೊಬಿಟ್ಟಿದ್ದಾನೆ ರೀ. ದೊಡ್ಡಕ್ಕಿದ್ದು ಬೇಡ ಅಂದರೂ ಬಿಡ್ತಾ ಇಲ್ಲ. ಇಲ್ಲ ನೀನು ಎಷ್ಟು ಚೆನ್ನಾಗಿ ಹಾಡು ಹೇಳ್ತೀಯ, ಅದನ್ನೆಲ್ಲ ಶಾರ್ಟ್ ವಿಡಿಯೋದಲ್ಲಿ ಹಾಕೋಣ, ಭಾಳ ವೈರಲ್ ಆಗ್ತವೆ ಅಂತ ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ ವಿಡಿಯೋದಲ್ಲಿ ಹಾಕೋಣ ಅಂತ ಬಿಡಲಿಲ್ಲ ನೋಡಿರಿ. ಮೈಕು ಹಾಗೂ ಬ್ಲೂಟೂತ್ ಅದು ಮ್ಯೂಸಿಕ್ಕಿಂದು ಡಕ್ಕು ಅದು ತಗೊಂಡೇ ಬಿಟ್ಟ. ನನ್ನ ಹತ್ರ ಸ್ವಲ್ಪ ದುಡ್ಡು ಇದ್ದಾವೆ, ಬೇಕಿದ್ರೆ ಕೊಡ್ತೀನಿ ಅಂತ ಅವನೊಂದು 3,000 ರೂಪಾಯಿ ಕೊಟ್ಟ ನೋಡಿರಿ. ಉಳಿದಿದ್ದು ನೀನು ಹಾಕಿ ಕೊಡಿಸು ಅಂಥೇಳಿ ಇದು ಮಾಡ್ದ. ತಗೊಂಡ್ವಿ, ಬಿಡಲಿಲ್ಲ ಅವನು, ತಗೊಂಡ ನೋಡಿರಿ. ಆದರೂ ಕೂಡ ಸಿಟ್ಟು ಮಾಡ್ಕೊಂಡು ನಿಂತ್ಕೊಬಿಡ್ತಾನೆ ರೀ. ಕೊಡಿಸ್ಲಿಲ್ಲ ಅಂದರೆ ಬಿಲ್ ಮಾಡಿಸೇ ಬಿಟ್ಟ ನೋಡಿರಿ. ಈಗ ಹೊತ್ಕೊಂಡು ಹೋಗ್ತಾನೆ ನೋಡಿರಿ. ಹಾಗೆ ಸಿಕ್ಕಿದ್ದೇ ಸಾಕು ಅಂತ. ಎಲ್ಲ ಇದರಲ್ಲಿ ಭಾರಿ ರೀ ಅಪ್ಪ. ಬೇಡ ಅಂದರೂ ಬಿಡಲ್ಲ, ಅಷ್ಟು ಹಿಂಸೆ ಮಾಡ್ತಾನೆ. ಏನಾದರೂ ನೋಡಿಬಿಟ್ರೆ ಬೇಕಂದರೆ ಬೇಕೇ ಅಂತ ನಿಂತ್ಕೊಬಿಡ್ತಾನೆ ರೀ. ನೋಡಿರಿ ಹೆಂಗೆ ಹೊತ್ಕೊಂಡು ಹೊಂಟ ಅಂತ. ಬಿಸಿಲಿಗೆ ಅವನು ಹತ್ತಾನೇ ಇಲ್ಲ ನೋಡಿರಿ. ಅವನಿಗೆ ಬಿಸಿಲು ನಿಲ್ಲು ಅಂದರೂ ನಿಲ್ತಾ ಇಲ್ಲ. ಹೊತ್ಕೊಂಡು ಹೆಂಗೆ ಹೋಗ್ತಾ ಇದ್ದಾನಂತ ಸುಮ್ಮನೆ ಓಡೋದೇ ಮಾಡ್ತಾನೆ ನೋಡಿರಿ ಹೊತ್ಕೊಂಡು. ನನಗಂತೂ ಬಸ್ಸಲ್ಲಿ ಯಾವಾಗ ಹೋಗಿ ಕುಂದಿರ್ತೇನೋ ಅನ್ನಿಸ್ಬಿಡ್ತು ನೋಡಿರಿ. ಬಸ್ಸಲ್ಲಾದರೆ ಸ್ವಲ್ಪ ತಂಪು ಗಾಳಿ ಬರುತ್ತೆ ರೀ. ಏನು ಬಿಸಿಲಾಗಿ ನಡ್ಕೊಂಡು ಹೋಗಿ ರೋಡಲ್ಲಿ ಸಾಕು ಅನ್ನಿಸ್ಬಿಡ್ತು ನೋಡಿರಿ ನನಗಂತೂ. ಈಗ ಸ್ವಲ್ಪ ರೆಸ್ಟ್ ಅನ್ನಿಸ್ತು ನೋಡಿರಿ ನನಗೆ. ಏನೂ ಇಲ್ಲ, ಸ್ವಲ್ಪ ಡಾಕ್ಟ್ರ್ ನೋಡಿ ಮಾತ್ರೆ ಕೊಟ್ಟರು, ತಗೊಂಡು ಹೋಗ್ತಾ ಇದ್ದೇವೆ ನೋಡಿರಿ. ಹಾಗೆ ಶಿರಾಳಕೊಪ್ಪದಲ್ಲಿ ಸ್ವಲ್ಪ ಇಳಿಬೇಕು. ಅಲ್ಲಿ ಸ್ವಲ್ಪ ಕಣ್ಣು ತೋರಿಸ್ಕೋಬೇಕು. ಯಾಕೋ ಕಣ್ಣು ಫುಲ್ ನೋಯ್ತಾ ಇದ್ದಾವೆ ಫ್ರೆಂಡ್ಸ್ ನಂದು. ಅದಕ್ಕೆ ಚೆಕಪ್ ಮಾಡಿಸ್ಬೇಕು ಕಣ್ಣು ಕೂಡ. ಅದು ಸ್ವಲ್ಪ ಹೀಟಿಂದನೋ ಏನೋ ಕಣ್ಣು ನೋಯ್ತಾ ಇದ್ದಾವೆ. ನೋಡಬೇಕೇನಾದರೂ ಚಾಳಿಸ್ ಬರುತ್ತೋ ಏನೋ ಅಂತ. ಸ್ವಲ್ಪ ತಲೆನೋವಿಗೆ ಅದಕ್ಕೆಲ್ಲ ಬರುತ್ತಾವಲ್ಲ, ಅದಕ್ಕಾಗಿ ನೋಡಬೇಕು. ಈಗ ಅದೆಲ್ಲ ಚಾಳಿಸ್ ತುಂಬ ಬರೋಕೆ ಕುಂತ್ಬಿಟ್ಟಿದ್ದಾವಲ್ಲ ಕಣ್ಣು ನೋವಿಗೆ, ತಲೆ ಇದಕ್ಕೆಲ್ಲ.
ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಪಕ್ಕದಲ್ಲಿ ಇದು ಉಡುಗಣಿ ಹತ್ರ ನೋಡಿ ಎಷ್ಟು ಚೆನ್ನಾಗಿ ಅಕ್ಕಮಹಾದೇವಿ ವಿಗ್ರಹ ಇದೆ ನೋಡ್ರಿ. ಇಲ್ಲಿ ಎಷ್ಟು ಚೆನ್ನಾಗಿದೆ. ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ನಿಮಗೆ, ಫುಲ್ ವಿಡಿಯೋ ಮಾಡಿದ್ದೀನಿ ಇಲ್ಲಿಂದು ನೋಡ್ರಿ. ಬರೀ ರೋಡಲ್ಲಿ ಅಷ್ಟೇ ನಾನು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ರಿ. ಹಾಗೆ ಸ್ವಲ್ಪ ವಿಡಿಯೋ ಹಿಡಿದ್ವಿ ನೋಡೋಣ ಅಂತ ನೋಡ್ರಿ. ಇದು ಎಷ್ಟು ಎತ್ತರ ಇದೆ ಅಂದರೆ ವಿಗ್ರಹ ಫುಲ್ ಎತ್ತರ ಇದೆ ನೋಡ್ರಿ. ಯಾವ ಥರ ಕಾಣ್ತಾ ಇದೆ ಬಸ್ಸಲ್ಲಿ ನಾವು ಹೊರಡ್ತಾ ಇದ್ದಾಗ ನೋಡ್ರಿ. ಇದು ಉಡುಗಣಿ ಹತ್ರ ಉಡತಡಿ ಅಂತ ನೋಡ್ರಿ. ಇದು ವಿಗ್ರಹ ನೋಡ್ರಿ ಅಕ್ಕಮಹಾದೇವಿದು ಚೆನ್ನಾಗೈತಿ. ಬಂದ್ವಿ ಅಪ್ಪ ನಾವು ಶಿರಾಳಕೊಪ್ಪಕ್ಕೆ. ಈಗ ಅಂತೂ 1.5-2 ತಾಸು ಬೇಕು ನೋಡ್ರಿ. ಶಿಕಾರ್ಪುರದಿಂದ ನಮ್ಮೂರಿಗೆ ಬರಬೇಕಂದ್ರೆ ಶಿರಾಳಕೊಪ್ಪಕ್ಕೆ 1 ತಾಸು ಸಾಕು. ಬಂದ್ವಿ. ಸ್ವಲ್ಪ ಕಣ್ಣು ತೋರಿಸ್ಕೋಬೇಕು. ಇಲ್ಲೂ ಅದು ಇಲ್ಲೇ ಇದೆ ಶಾಪು. ಅವರು ಕೂಡ ತಗೊಂಡೋಗಿ ಬಸ್ ಸ್ಟ್ಯಾಂಡಿಗೆ ನಿಲ್ಲಿಸ್ತಾರೆ. ಆದರೂ ಕೂಡ ಇಲ್ಲೇ ಬರುತ್ತೆ ಅದು ಶಾಪು. ಸ್ವಲ್ಪ ತೋರಿಸ್ಕೊಂಡು ಹಾಗೆ ಹೋಗೋಣ ಅಂತ ಬಂದರೆ ಒಂದು 40 ತಗೊಂಡೇ ಹೋಗಬೇಕು. ಯಾಕಂದರೆ ತಲೆ ಯಾಕೋ ನೋಯ್ತಾ ಇದೆ, ಹಾಗೂ ಕಣ್ಣು ನೋಯ್ತಾ ಇದೆ ನೋಡ್ರಿ ಫ್ರೆಂಡ್ಸ್. ಅದಕ್ಕಾಗಿ ತೋರಿಸ್ಕೊಂಡು ಹೋಗೋಣ ಅಂತ ನಿರ್ಧಾರ ಮಾಡಿದ್ದೀನಿ ನಾನು. ನೋಡ್ಬೇಕು ಏನಾಗುತ್ತೋ ಅಂತ. ಇವಾಗ ಇಳಿದು ಫಸ್ಟು ಹೋಗ್ಬೇಕು ನೋಡ್ರಿ. ಬಿಸಿಲಲ್ಲಿ ಇವತ್ತು ಇಡೀ ದಿನ ಇದೇ ಆಗ್ಬಿಡ್ತು ನೋಡ್ರಿ. ಬಿಸಿಲಲ್ಲಿ ತಿರುಗಬೇಕಂದ್ರೆ ದೊಡ್ಡ ಹಿಂಸೆ ನೋಡ್ರಿ ಅಪ್ಪ. ಏನು ಬಿಸಿಲು, ಸೂರ್ಯನೇ ಕೆಳಗೆ ಬಂದೆ ಅನ್ಬೇಕು ಆ ಥರ ಆಗಿದೆ ನೋಡ್ರಿ ಫ್ರೆಂಡ್ಸ್. ನೀರೆಲ್ಲ ತಲೆ ಮೇಲೆ ಹಾಕ್ಕೊಂಡು ಸುಮ್ಮನೆ ಕೂತ್ಕೋಬೇಕು, ಅಷ್ಟು ಬಿಸಿಲಾಗ್ಬಿಟ್ಟಿದೆ ನೋಡ್ರಿ. ಗಾಳಿ ಅನ್ನೋದೇ ಇಲ್ಲ ಫ್ರೆಂಡ್ಸ್. ಏನು ಬಿಸಿಲು ರೀಪ್ಪ ಇದು, ಫುಲ್ ಬಿಸಿಲು ನೋಡ್ರಿ. ಹೆಂಗೆ ತಡ್ಕೋಬೇಕು ಜನ ಇದಕ್ಕೆ. ವಿಚಿತ್ರ ಬಿಸಿಲಾಗ್ಬಿಟ್ಟೈತೆ ನೋಡ್ರಿ. ಇದು ಮಳೆ ಬೀಳೋ ಚಾನ್ಸ್ ಇದೆ. ಬಿದ್ದರೆ ಕೂಡ ಚೆನ್ನಾಗಿರುತ್ತೆ. ಅದು ಬಂದು ಹೋಗಿ ಆಗೋದಕ್ಕೆ ಈ ಥರ ಆಗೋದು ನೋಡ್ರಿ ಫ್ರೆಂಡ್ಸ್. ಮಳೆ ಬಿಸಿಲು ವಯಸ್ಸಾದವ್ರಿಗೆ ತಡ್ಕೊಳೋದು ಕಷ್ಟ ನೋಡ್ರಿ. ನಮಗೆ ತಡೆಯೋಕ್ಕಾಗ್ತಾ ಇಲ್ಲ. ಹೆಂಗೆ ತಡ್ಕೋಬೇಕು ಜನ ಅಂದರೆ ನೋಡ್ರಿ. ಇವಾಗ ಬಂದ್ವಿ ನಾವು ಚಾಳಿಸ್ ಅಂಗಡಿಗೆ. ಕಣ್ಣು ಟೆಸ್ಟ್ ಮಾಡೋಕ್ಕೆ ನಾನು ಹೋಗಿ ಒಳಗಡೆ ಕೂತ್ಕೊಂಡೆ. ಟೆಸ್ಟ್ ಮಾಡ್ತೀನಿ ಅಂದರು ನೋಡಿ. ತೋರಿಸ್ಕೊಂಡು ಇವಾಗ ಹೋಗೋದು ನೋಡ್ರಿ ಫ್ರೆಂಡ್ಸ್. ಇವಾಗ ನೋಡ್ರಿ ಎಷ್ಟೆಲ್ಲ ಇದ್ದಾವೆ ಇಲ್ಲಿ. ಯಾವ್ಯಾವ ಥರ ಬೇಕು ವೆರೈಟಿ ಥರ ಇದ್ದಾವೆ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ನಾವು ಆರಿಸ್ಬೇಕು ನಮಗೆ ಯಾವ ಥರ ಮಾಡಲ್ ಬೇಕು ಅಂತ. ಇದು ನೋಡ್ರಿ, ಈ ಕಡೆ ಎಲ್ಲ ಮೆಡಿಕಲ್ ನೋಡ್ರಿ ಫ್ರೆಂಡ್ಸ್. ಇದು ಶಿರಾಳಕೊಪ್ಪದಲ್ಲಿ ಆಯ್ತು ನೋಡ್ರಿ. ನಾವು ಕಣ್ಣೆಲ್ಲ ಟೆಸ್ಟ್ ಮಾಡಿಸ್ಕೊಂಡು ಇವಾಗ ಊರಿಗೆ ಹೋಗೋದು. ಮೊದಲು ಊರಿಗೆ ಹೋಗ್ಬೇಕ್ರಿ ಅಪ್ಪ. ಏನು ಬಿಸಿಲಿಗೆ ಸಾಕಾಗ್ಬಿಡ್ತು ನೋಡ್ರಿ ಫ್ರೆಂಡ್ಸ್. ಇದೆಲ್ಲ ಇನ್ನೂ ಇದಾರೆ ಇಲ್ಲಿ. ಆಮೇಲೆ ಬಂದು ನೋಡಿ